ಗೆ ಬರೋದಾದ್ರೆ ಕನ್ಯಾ ರಾಶಿಗೆ ಹೇಗಿದೆ ಯುಗಾದಿಯ ವರ್ಷಫಲ? ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ 11ನೇ ಮನೆಗೆ ಗುರುವಿನ ತುಂಬ ಪಾಸಿಟಿವ್ ಆದಂಥ ವರ್ಷ ಅಂತ ಹೇಳ್ಬೋದು. ಸೊ ನೀವು ಅಂದ್ಕೊಂಡಿದ್ದೆಲ್ಲ ಕೈಗೂಡುವಂಥ ಅವಕಾಶ ಇರುತ್ತೆ. ಯಾವುದಾದ್ರೂ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಹೊಸ ಜಾಬ್ ಆಪರ್ಚುನಿಟಿಗಳು ಬರುತ್ತೆ. ಲಕ್ ಚೇಂಜ್ ಆಗುತ್ತೆ. ಮೇಜರ್ ಲಕ್ಕಲ್ಲಿ ಚೇಂಜಸ್ ಆಗುತ್ತೆ. ನೀವು ಅಂದ್ಕೊಂಡಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಲ್ಲ, ಆ ಥರದ ವರ್ಷ ಒಂದು ಲೆಕ್ಕಕ್ಕೆ ಅಂತ ಹೇಳ್ಬೋದು. ಬಟ್ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಸ್ವಲ್ಪ ವಿವಾಹ ವಿಳಂಬ ಆಗ್ಬೋದು. ಅದೊಂದು ಬಿಟ್ಟರೆ ಬೇರೆ ಎಲ್ಲ ವಿಚಾರಕ್ಕೂ ಇದು ಪಾಸಿಟಿವ್ ಆದಂಥ ಇಯರ್ ಅಂತ ಹೇಳಿ. ಓಕೆ, ಇದು ಕನ್ಯಾ ರಾಶಿಯವರಿಗಾಗಿದೆ. ಇನ್ನು ಅವರ ಆದಾಯ ವ್ಯಯ ಅಂತ ಬಂದ್ರೆ ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11. ಆದಾಯ ಚೆನ್ನಾಗೇ ಇದೆ, ಬಟ್ ವ್ಯಯ ಅವ್ರು ಜಾಸ್ತಿ ಮಾಡ್ಕೊತಾರೆ. ಆರೋಗ್ಯ 6, ಅನಾರೋಗ್ಯ 6, ರಾಜ ಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಓಕೆ, ಓವರ್ ಆಲ್ ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ಶುಭ ಫಲವೇ ಈ ವರ್ಷ? ಶುಭ ಫಲ. ಸೊ ಪರಿಹಾರನು ಏನು ಮಾಡಬಹುದು ಕನ್ಯಾ ರಾಶಿಯವರು? ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲಿ ನಮಗೆ ಸ್ವಲ್ಪ ಶನಿಗೆ ಸಂಬಂಧಿಸಿದಂತಹ ತೊಂದರೆಗಳೇ ಇರೋದ್ರಿಂದ ಶನಿಗೆ ಸಂಬಂಧಿಸಿದ ಹಾಗೆ ಆಂಜನೇಯ ಸ್ವಾಮಿ ಆರಾಧನೆ, ಹಾಗೇನೆ ಶನಿದೇವರ ಆರಾಧನೆಯನ್ನು ಮಾಡ್ಕೊಳ್ಬಹುದು. ಅದನ್ನ ಬಿಟ್ರೆ ಮುಂದೆ ಡಿಸೆಂಬರ್ ನಂತರದ ದಿನಗಳಲ್ಲಿ ನಮಗೆ ಅಮ್ಮನವರು ಯಾವುದಾದ್ರೂ ರಾಹುವಿಗೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಅಮ್ಮನವರ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ